ಮತ್ತು ನಿಮ್ಮ ಅಸೋಸಿಯೇಷನ್ ಎಲ್ಲ ಈಗ ನಿಮ್ಮ ಬಿಲ್ಡಿಂಗಲ್ಲಿ ಲ್ಯಾಂಡಲ್ಲಿ ನೀವು ಕಟ್ಕೊಟ್ಟಿದ್ದೀರಾ ಅಂತಂದರೆ 50 ಇಯರ್ಸ್ ಕಾಂಟ್ರಾಕ್ಟ್ಸಾ, ಎಷ್ಟು ವರ್ಷದ ಕಾಂಟ್ರಾಕ್ಟು, ಅವ್ರು ಬರೀ ರೆಂಟಿಗಿರೋದ, ಹೂ ಓನ್ಸ್ ದ ಹೋಲ್ ಪ್ಲೇಸ್? ಸೊ ವಿ ಓನ್ ದ ಹೋಲ್ ಪ್ಲೇಸ್ ಫ್ರಮ್ ಲ್ಯಾಂಡ್ ಟು ಬಿಲ್ಡಿಂಗ್. ಇದು ಒಂದು ಮಾಡೆಲ್ ಆಗುತ್ತೆ. ಇನ್ನೊಂದು ಮಾಡೆಲ್ ಏನಾಗುತ್ತೆ ಅಂದರೆ ನಾವು ಲ್ಯಾಂಡ್ನ ಲೀಸ್ ಮಾಡಿಬಿಟ್ಟು ನಾವು ಬಿಲ್ಡಿಂಗ್ ಕಟ್ತೀವಿ. ಸೊ ಆ ಲೀಸ್ಡ್ ಲ್ಯಾಂಡೇ 20 ಇಯರ್ಸ್ ಹಂಗಿರುತ್ತೆ ಅಂದ್ಕೊಳ್ಳಿ, ಇಲ್ಲ 30 ಇಯರ್ಸ್ ಲೀಸ್ ತೊಗೊಂಡಿರ್ತೀವಿ, ನಾವು ಬಿಲ್ಡಿಂಗ್ ಬಿಲ್ಡ್ ಮಾಡ್ತೀವಿ. ಅದರಲ್ಲಿ ನಮ್ಮ ಕ್ಲೈಂಟ್ 20 ವರ್ಷ ಸೈನ್ ಮಾಡಿರ್ತಾರೆ. 9 ಇಯರ್ಸ್ ಮಿನಿಮಮ್ ಕಾಂಟ್ರಾಕ್ಟ್ಸ್ ಇಸ್ ಅ ಹೆಲ್ದಿ ರಿಲೇಷನ್ ಇಸ್ 9 ಇಯರ್ಸ್. ಸೊ 9 ಇಯರ್ಸ್ ಆದಮೇಲೆ ಆಬ್ವಿಯಸ್ಲಿ ಎವ್ರಿ ಇಯರ್ ಎಸ್ಕಲೇಷನ್ ಇರುತ್ತೆ. ಅದು ರೆಂಟಲ್ಲಿ ನಮ್ಗೆ ಏನು ಬರುತ್ತೆ ಅದ್ರ ಪ್ರಕಾರ ಎವ್ರಿ ಮಾಡ್ಯೂಲ್ ಇಸ್ ಡಿಫ್ರೆಂಟ್. ಇವಾಗ ನೀವು ರೆಂಟ್ ಕೊಡಬೇಕಂದ್ರೆ ನೀವು ರೆಂಟ್ ಕೊಡ್ತಾ ಇರ್ತೀರ ಈ ವರ್ಷ, 11 ತಿಂಗಳಾದಮೇಲೆ ನಿಮಗೆ ಎಸ್ಕಲೇಷನ್ ಅಂತ ಇರುತ್ತೆ, ಮೇ ಬಿ 5% ಅದೇ ಥರ ಇರುತ್ತೆ. ನಾರ್ಮಲ್ ಥರನೇ ಇರುತ್ತೆ. ಬಟ್ ಲಾಕ್ ಇನ್ ಪೀರಿಯಡ್ ಅಂತ ಏನು ಬರುತ್ತೆ ಅದು ನಾವು ಜನರಲಿ 9 ಇಯರ್ಸ್ ಇಸ್ ಗುಡ್. ಸಮ್ ಕ್ಲೈಂಟ್ಸ್ ಆರ್ ಈವನ್ ಬೆಟರ್, ದೇ ಲೈಕ್ ದ ಬಿಲ್ಡಿಂಗ್, ದೆನ್ ಅದನ್ನ ದೇ ಬಂದಿದ್ದಂಗೆ ದೇ ಡೂ ದಟ್. ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಬುಟಿಕ್ ಹೋಟೆಲ್ ವಿ ಹ್ಯಾವ್ ಬಿಲ್ಟ್ ಆನ್ ಇಂದಿರಾನಗರ್ CMH ರೋಡಲ್ಲಿ. CMH ರೋಡ್ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲೇ ನಾವು ಒಂದು ಪೀಸ್ ಆಫ್ ಲ್ಯಾಂಡ್ ಪರ್ಚೇಸ್ ಮಾಡಿಬಿಟ್ಟು ಇಟ್ಸ್ ಆಲ್ರೆಡಿ 5 ಇಯರ್ಸ್ ನಾವು. ಆಮೇಲೆ ವಿ ಹ್ಯಾವ್ ಡನ್ ಅ ಬುಟಿಕ್ ಹೋಟೆಲ್ ಆಫ್ 24 ರೂಮ್ಸ್. ಸೊ ನಮ್ಮ ಕ್ಲೈಂಟ್ ಇವಾಗ ಬಂದಿರೋರು ವೆರಿ ಇಂಪ್ರೆಸ್ಡ್. ನಮ್ಮದು ಕ್ವಾಲಿಟಿ ಆಫ್ ಪೇಪರ್ ವರ್ಕ್, ಬಿಲ್ಡಿಂಗ್ ಕ್ವಾಲಿಟಿ, ಸೊ ಇವೆರಡು ಕ್ವಾಲಿಟಿ ಮ್ಯಾಟರ್ ಆಗುತ್ತೆ. ನಮ್ಮ ಅಂದರೆ ಟೈಟಲ್, ಲ್ಯಾಂಡ್ ಟೈಟಲ್ ಯಾರ ಹೆಸರಲ್ಲಿದೆ ಏನಿದೆ ಅದು ನಮ್ಮದು ತುಂಬ ಸ್ಟ್ರೆಂತ್ ಫ್ರಮ್ ಸಹಸ್ರ ಪ್ರಾಪರ್ಟಿ ಕ್ಯಾಪಿಟಲ್. ಸೊ ಅದರ್ವೈಸ್ ಆಲ್ಸೋ ಫ್ರಮ್ ದ ಫ್ಯಾಮಿಲಿ ಆಲ್ಸೋ ವಿ ಹ್ಯಾವ್ ಆಲ್ ಗಾಟ್ ಅ ಸ್ಟ್ರೆಂತ್ ಇನ್ ದಟ್. ಸೊ ಕ್ಲಿಯರ್ ಟೈಟಲ್ ನಂಬರ್ 1, ನಂಬರ್ 2 ಕ್ವಾಲಿಟಿ ಆಫ್ ಬಿಲ್ಡಿಂಗ್. ಎರಡು ನೋಡಿಬಿಟ್ಟು ಅವ್ರು 20 ಇಯರ್ ಲೀಸ್ ಸೈನ್ ಅಪ್ ಮಾಡಿದ್ದಾರೆ ದೇರ್ ಇನ್ ಹಾಸ್ಪಿಟಾಲಿಟಿ. ಯಾ. So Bloom anta they have come to me. You've seen Bloom everywhere. Are famous now. So ಅವ್ರದ್ದು ಡೀಲ್ ರೀಸೆಂಟಾಗಿ ಸೈನ್ ಆಯಿತು. ಸೊ ನಾವು 20 ಇಯರ್ಸ್ ನಮಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಸೊ ಇದೇ ಥರ ನಾನು ಮುಂದೆ ಇದನ್ನು ನಾನು ಈ ಥರ ಬಿಲ್ಡಿಂಗ್ ಸಪೋಸ್ ನಾನು ಹೇಳಿದರೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಅದನ್ನ ಫ್ರ್ಯಾಕ್ಷನಲ್ ಯೂನಿಟ್ಸ್ ಆಗು ಐ ಕ್ಯಾನ್ ಥಿಂಕ್ ಆಫ್ ಇನ್ವೆಸ್ಟರ್ಸ್ ಅದಕ್ಕೂ ಕೂಡ ಬರ್ಬೋದು. ಈ ಪ್ರಾಪರ್ಟಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಈ ಥರ ಸಿಮಿಲರ್ ಪ್ರಾಪರ್ಟಿ ನಾನು ಮುಂದೆ ಮಾಡಬೇಕಂದ್ರೆ ಇವಾಗ ಲ್ಯಾಂಡ್ ಸ್ಟೇಜಲ್ಲೇ ನೀವು ಇನ್ವೆಸ್ಟರ್ಸ್ ಕರ್ಕೊಂಬಂದರೆ ನಾನು ಬಿಲ್ಡಿಂಗ್ ಕಟ್ಬಿಟ್ಟು ನಾನು ಹೋಟ್ಲಿಗೆ ಕೊಡ್ತೀನಿ, ಈ ಥರ ಇರುತ್ತೆ ಅಂದರೆ. ಅಥವಾ ಯು ಕ್ಯಾನ್ ಈವನ್ ಗಿವ್ ಇಟ್ ಟು ಲಾಜಿಸ್ಟಿಕ್ಸ್ ಪಾರ್ಕ್ ಆರ್ ಎನಿಥಿಂಗ್. ಸೊ ಈ ಸೇಮ್ ಮಾಡೆಲ್ ಅದೇನಾ ಇವಾಗ ಎಕ್ಸ್ಪ್ಲೇನ್ ಮಾಡೋದ್ರಲ್ಲ, ಮನೆಗೆ ಹೇಗೋ ಐ ಮೀನ್ ಲ್ಯಾಂಡಿಗೆ ಹೇಗೋ ಹಾಗೆ ಲ್ಯಾಂಡಿಗೆ ಹೇಗಿದೆ. LLP ಆಗುತ್ತೆ. ಸೊ ನಾನು ಹೇಳಿದ ಅದೆಲ್ಲ ಮೇಕಪ್ ಸ್ಟೋರಿ. ನೀವು ಹೋಟೆಲರ ಮಾಡ್ಬೋದು, ನಾವು ವೇರ್ ಹೌಸ್ ಮಾಡ್ಬೋದು, ನಾವು ರೆಸಿಡೆನ್ಷಿಯಲ್ ಮಾಡ್ಬೋದು, ಆರ್ ವಿ ಆರ್ ಡೂಯಿಂಗ್ ಪ್ಲಾಟ್ಸ್, ಏನಾರ ಆಗಿರಲಿ ಅದು ಲಾಸ್ಟ್ ಸ್ಟೇಜಲ್ಲಿ ಬರುತ್ತೆ. ಸೊ ನಿಮಗೆ ಅಷ್ಟು ಪ್ರಾಫಿಟ್ ನೀವು ಹೇಗೆ ಬರ್ತೀರಾ ಅಂದರೆ ಲಾಸ್ಟ್ ಸ್ಟೇಜ್ ಬಂದಾಗ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಸಿಗುತ್ತೆ ಪ್ರಾಫಿಟ್ಸಲ್ಲಿ. ಬಟ್ ನೀವು ಲ್ಯಾಂಡ್ ಸ್ಟೇಜಿಗೆ ಬಂದಾಗ ಇದು ಎಂಟೈರ್ ರೇನ್ಬೋ ನೋಡ್ತೀರಾ ನೀವು. ಸೊ ಅದು ಅದೇ ಚಂದ ಸಹಸ್ರ ಅಲ್ಲಿ. ಇದಕ್ಕೆ ಟಿಕೆಟ್ ಸೈಜ್ ಏನು? ವಾಟ್ ಇಸ್ ದಿ ಎಂಟ್ರಿ ಟಿಕೆಟ್ ಸೈಜ್ ಫಾರ್ ಲಾಜಿಸ್ಟಿಕ್ಸ್ ಪಾರ್ಕ್? ನಾವು 1 crore ಇಸ್ ದ ಎಂಟ್ರಿ ಹೋದೆ. ಅದು ಫ್ರ್ಯಾಕ್ಷನಲ್ ಓನರ್ಶಿಪ್ ಅಂತ ಆಗುತ್ತೆ. ಅದರಲ್ಲಿ ಹಂಗಂದ್ರೆ ನೀವು ಪಾರ್ಟ್ ಆಫ್ ದ ಬಿಗರ್ ಬಾಕ್ಸ್. ಇವಾಗ 1 ಬಾಕ್ಸಿಗೆ 3 ಲಕ್ಷ ಸ್ಕ್ವೇರ್ ಫೀಟ್ ನಾವು ಬಿಲ್ಡ್ ಮಾಡ್ತಾ ಇದ್ರೆ ನಮ್ಮ ಹತ್ರ 30 ಜನ ಬಂದಿದ್ರೆ ಫ್ರ್ಯಾಕ್ಷನ್ ಆಫ್ ದಟ್. ಸೊ ನೀವು ಓನರ್ ಆಗಿರೋದು ಲ್ಯಾಂಡಿಗೆ ಇಷ್ಟು ಓನರ್ಶಿಪ್ಪು, ಆಮೇಲೆ ಬಿಲ್ಡಿಂಗಿಗೆ ಇಷ್ಟು ಓನರ್ಶಿಪ್. ನಮ್ದು ಏನು ಮಾಡಿದ್ರು ಸಹಸ್ರ ಪ್ರಾಪರ್ಟಿ ಕ್ಯಾಪಿಟಲಲ್ಲಿ ಆ್ಯಂಡ್ ಅದರ್ವೈಸ್ ಇನ್ವೆಸ್ಟರ್ಸ್ ಎನಿ ಅದರ್ ಕಂಪನಿ ನೀವು ಹೋದಾಗ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮ್ದು ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಎಕ್ಸಿಟ್ ಪಾಲಿಸಿ. ನಿಮಗೆ 3 ವರ್ಷ ಆದಮೇಲೆ ನೀವು ಎಕ್ಸಿಟ್ ಆಗಬೇಕು. ಇದನ್ನು ನಿಮಗೆ ಎಕ್ಸಿಟ್ ಕ್ಲಾಸ್ ಏನಂತ ನೀವು ಫಸ್ಟ್ ಡೇನೇ ಕೇಳಬೇಕು. ನೀವು ಅದು ನಾವು ಎಕ್ಸ್ಪ್ಲಿಸಿಟಾಗೇ ಹೇಳ್ತೀವಿ ಇನ್ವೆಸ್ಟರ್ಸ್ಗೆ. ಈವನ್ ಇನ್ ಟರ್ಮ್ಸ್ ಆಫ್ ಎನ್ ಎಮರ್ಜೆನ್ಸಿ, if the person who's invested has an emergency and has to leave, then what is the clause? ಅದೆಲ್ಲ ತುಂಬ ಕರೆಕ್ಟಾಗಿ ಡಿಫೈನ್ ಆಗಿರಬೇಕು. ಇದೆಲ್ಲ ನಿಮಗೆ ಸೆಕ್ಯೂರಿಟಿ. ಇಂಥ ಚೆಕ್ ಬಾಕ್ಸಸ್ ನೀವು ಮಾಡಿದಾಗ, ಈ ಪ್ರಾಸೆಸಸ್ ಮಾಡಿದಾಗ ನಿಮಗೆ ಪ್ರೊಸೀಜರಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ಮಾರ್ಕೆಟಿಂಗ್ ಗಿಮಿಕ್ ಅಲ್ಲ ಇದು. ಇಟ್ ಈಸ್ ದ ಟ್ರೂತ್ ಆಫ್ ಹೌ ಯುವರ್ ಇನ್ವೆಸ್ಟ್ಮೆಂಟ್ ಈಸ್ ಸೆಕ್ಯೂರ್, ಹೌ ಯು ಆರ್ ಸೆಕ್ಯೂರ್, ಆ್ಯಂಡ್ ವಾಟ್ ಈಸ್ ದ ಕ್ವಾಲಿಟಿ ನೀವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು, ನಿಮ್ಮ ಜರ್ನಿ ಆಫ್ ಇನ್ವೆಸ್ಟ್ಮೆಂಟ್, ಅದು ತುಂಬ ಮುಖ್ಯ. ಆ್ಯಂಡ್ ಐ ಇನ್ಸಿಸ್ಟ್ ದಟ್ ಪೀಪಲ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ನಿಮ್ಮದು ಟಿಕ್ ಬಾಕ್ಸಸಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಹಿಯರ್ ಎಕ್ಸಿಟ್ ಪಾಲಿಸಿ ಇಸ್ ಮಿನಿಮಮ್ 3 years.
ಲಾಕ್-ಇನ್ ಪೀರಿಯಡ್ಸ್ ಆರ್ 3 years. ಲಾಕ್-ಇನ್ ಪೀರಿಯಡ್. ಇದರಲ್ಲಿ ಯು ಕ್ಯಾನ್ ಗೋ ಲಾಂಗ್ ಟರ್ಮ್ ಆಲ್ಸೋ ಇನ್ ಟ್ರಾನ್ಸಿಕೋ ಲಾಜಿಸ್ಟಿಕ್ಸ್ ಪಾರ್ಕಲ್ಲಿ ಯು ಕ್ಯಾನ್ ಡೂ ಲಾಂಗ್ ಟರ್ಮ್ ಆಲ್ಸೋ. ಸೊ ನೀವು ಏನೋ ನಿಮಗೆ ರೆಂಟಲ್ ಬರ್ತಾ ಹೋಗುತ್ತೆ. ಸೊ ಸಪೋಸ್ ಸೆಕೆಂಡ್ ಇಯರಿಂದ ನಾವು ಬಿಲ್ಡಿಂಗ್ ಕಟ್ಟಕ್ಕೆ 1 ವರ್ಷ ಬೇಕು, ಇಲ್ಲ 1.5 ವರ್ಷ ಬೇಕಂದರೆ ನಾವು ಸೆಕೆಂಡ್ ಇಯರಿಂದ ನಾವು ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅಷ್ಟು ಪ್ರೋ ರೇಟ ನಿಮಗೆ ರೆಂಟಲ್ ಬರ್ತಾ ಹೋಗುತ್ತೆ. ಸೊ ಇಫ್ ಯು ಆರ್ ಆಲ್ರೆಡಿ ಹ್ಯಾಪಿ ಯು ಆರ್ ಗುಡ್ ಟು ಸ್ಟೇ ವಿತ್ ಇಟ್ ಫಾರ್ 10 years 12 years ಆ ಥರ. ಸೊ ಇಲ್ಲಿ ನಿಮ್ಮ ಇನ್ವೆಸ್ಟರ್ಸ್ ಶೇರ್ ನೀವು ಅದನ್ನ ಸೇಲ್ ಮಾಡ್ಬೋದು. ವಿ ವಿಲ್ ಫೈಂಡ್ ಅನ್ ಅದರ್ ಬಯರ್, ದೇ ವಿಲ್ ಬಿ ದೇರ್. ಪೀಪಲ್ ವಾಂಟ್ ಟು ಕಮ್ ಆ್ಯಂಡ್ ಬೈ ದಿಸ್. ನೀವು ಇವಾಗ ರಶ್ಮಿ ಅವ್ರು ಹೇಳ್ತಾರೆ ಓಕೆ ನನ್ನ ಲಾಜಿಸ್ಟಿಕ್ಸ್ ಆಯಿತು ನಾನು ವಿಲ್ಲಾಸಿಗೆ ಶಿಫ್ಟ್ ಆಗ್ತೀನಿ ಅಂದರೆ ಓಕೆ ಯು ಕ್ಯಾನ್ ವಿಡ್ರಾ ಫ್ರಮ್ ಹಿಯರ್, ವಿ ವಿಲ್ ಫೈಂಡ್ ಅನ್ ಅದರ್ ಪರ್ಸನ್ ಓವರ್ ಹಿಯರ್ ಆ ಥರ. ನಿಮ್ಮ ಹತ್ರನೇ ಪೂಲ್ ಇರುತ್ತೆ, ಯು ವಿಲ್ ನಾಟ್ ಟೆಲ್ ಅಸ್, ನೀವೇ ಹುಡ್ಕೊಂಡು ಬರಬೇಕು. ಅದು ಡ್ಯೂಯಲ್ ಥಿಂಗ್. ಯು ಮೈಟ್ ಫೈಂಡ್ ಸಂಬಡಿ, ಇಲ್ಲ ನನ್ನ ಫ್ರೆಂಡ್ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವೇ ಬರ್ಬೋದು ಮುಂದೆ, ಬೇರೆ ಯಾರೋ ವಿಡ್ರಾ ಮಾಡಿದ್ರೆ. ಅರ್ಥ ಆಯ್ತು. ಸೈಕಲ್. ಸೊ ಸದ್ಯಕ್ಕೆ ಇಲ್ಲಿ ಇನ್ವೆಸ್ಟರ್ಸ್ ಮೆನು ಅಂತ ಬಂದರೆ ಒನ್ ಇಸ್ ದಟ್ ಲ್ಯಾಂಡ್ ರಿಲೇಟೆಡ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ಸ್, ಅರ್ಲಿ ಸ್ಟೇಜ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಅಂತೀವಿ ನಾವು. ಊಟಕ್ಕಿಂತ ಮುಂಚೆ ನಾವು ತರಕಾರಿ ಪರ್ಚೇಸ್ ಮಾಡ್ದಂಗೆ ಇದು ಅಕ್ಕಿ ಬೆಳೆಯೋ ಇದರಿಂದ ಅಲ್ಲಿಂದ ಶುರು ಆದಂಗೆ. ಅದು ಒನ್ ಇಸ್ ಲಾಜಿಸ್ಟಿಕ್ಸ್ ಪಾರ್ಕ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಸು. ಅದು ಏನು ಅವತಾರ ಕೊಡ್ತೀವಿ ದಟ್ ಇಸ್ ದ ಅವತಾರ ಯು ಕ್ಯಾನ್ ಗೆಟ್. ಸೊ ಇದೆಲ್ಲ ಪ್ಯಾರಲಲ್ಲಿ ಆಗ್ತಾ ಇದ್ದಾಗ ಈ ವಿಡಿಯೋಸು ಅವೆಲ್ಲ ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಇರತ್ತಾ, ಎಲ್ಲಿದೆ ಡೆವಲಪ್ಮೆಂಟ್, ಹೇಗೆ ಆಗ್ತಾ ಇದೆ ಏನೇನಂತಲ್ಲ. ವಿ ಇನ್ಸಿಸ್ಟ್ ಆನ್ ಕೀಪಿಂಗ್ ಆರ್ ಇನ್ವೆಸ್ಟರ್ಸ್ ಅಪ್ಡೇಟೆಡ್. ಅದು ಸೊ ನಾವೇನು ಮಾಡ್ತಾ ಇರ್ತೀವಿ ಅದನ್ನ ನಾವು ಈ ಥರ ಹೇಳಿದ್ವಲ್ಲ, ಈ ಥರ ಫಂಕ್ಷನ್ ಮಾಡ್ತೀವಿ, ಈ ಥರ ಇವೆಂಟ್ಸ್ ಮಾಡ್ತೀವಿ. ಸೊ ಗಾಲ್ಫ್ ಇವೆಂಟ್ ನಡ್ತಿದೆ, ಅಲ್ಲಿಗೆ ಬಂದಾಗ ಅವ್ರು ಗಾಲ್ಫ್ ರೇಂಜ್ ನೋಡಿರ್ತಾರೆ. ಅದು ಸೊ ಫಿಸಿಕಲಿ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ಎನಿ ಟೈಮ್ ಎನಿ ಪ್ರಾಪರ್ಟಿ ಯು ವಾಂಟ್. ನಾವು ಅರೇಂಜ್ ಮಾಡಿಕೊಡ್ತೀವಿ ಕಾಲ್ಸ್ನ, ಅವರೇ ಫಿಸಿಕಲಿ ಹೋಗಿ ನೋಡ್ಬೋದು. ಆಮೇಲೆ ಇದೆಲ್ಲ ಏನಾಗುತ್ತೆ ಲ್ಯಾಂಡ್ ಸ್ಟೇಜಲ್ಲಿ ತುಂಬ ಪೇಪರ್ ವರ್ಕ್ ನಡೆಯೋದು ಜಾಸ್ತಿ. ಸೊ ನಾನು ಹೇಳ್ದಂಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಫ್ರಮ್ ಅಗ್ರಿಕಲ್ಚರಲ್ ಝೋನಿಂಗು, ಆಮೇಲೆ ಕ್ಲಿಯರೆನ್ಸಸ್ಸು, ಈ ಥರ ಎಲ್ಲ ಆದಾಗ ಆರ್ಕಿಟೆಕ್ಟ್ ಡಿಸೈನ್ಸ್ ಬರುತ್ತಾ, ಅದರಲ್ಲೇ ನಿಮಗೆ ಅಷ್ಟರಲ್ಲೇ ಯು ವಿಲ್ ಆಲ್ರೆಡಿ ರೀಚ್ ಕಾನ್ಫಿಡೆನ್ಸ್. ಅಷ್ಟರಲ್ಲಿ ನೀವು ಆಗಲಿ ಮೆಚ್ಯೂರ್ ಇನ್ವೆಸ್ಟರ್ ಆಗಿರ್ತೀರ ನಮ್ಮ ಜೊತೆ. ಸೊ ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್ ಲುಕಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಇನ್ ಲ್ಯಾಂಡ್, ಜನರಲ್ ಅಡ್ವೈಸ್, 3 advices. One advice I definitely, if you're looking as investment, finished product ತಗೊಳಕ್ಕಿಂತ ಲ್ಯಾಂಡಿಗೆ ಇನ್ವೆಸ್ಟ್ ಮಾಡಿ. ಇಟ್ ಈಸ್ ಅ ಜನರಲ್ ಅಡ್ವೈಸ್. ಡೋಂಟ್ ಬೈ ಅ 1 crore ಅಪಾರ್ಟ್ಮೆಂಟ್, ಪುಟ್ ದಟ್ 1 crore ಇನ್ ದ ಲ್ಯಾಂಡ್. ಇಟ್ಸ್ ಓನ್ಲಿ ಇನ್ವೆಸ್ಟ್ಮೆಂಟ್, ನಾನು ಓನರ್ಶಿಪ್ಪಿಗೆ ಹೇಳ್ತಾ ಇಲ್ಲ. ಈ ಥರ ನೋಡ್ಬೋದು. ದ ಸೆಕೆಂಡ್ ಅಡ್ವೈಸ್, ಪ್ಲೀಸ್ ಡೋಂಟ್ ಗೋ ಬೈ ಪಾಪ್ಯುಲರ್ ಚಾಯ್ಸ್ ಅಂತೀವಲ್ಲ, ಆ ಥರ ಹೋಗಬೇಡಿ. ವೆನ್ ಚೂಸಿಂಗ್ ಅ ಲ್ಯಾಂಡ್ ಪಾರ್ಟ್ನರ್, ಗೋ ವಿತ್ ದ ಪ್ರೊಸೀಜರ್ ಚೆಕ್ ಮಾಡಿ. ಇದನ್ನ ಇದು ಯುನೋ ಆಲ್ ವಾಟ್ ಐ ಮೆನ್ಷನ್, ಲೀಗಲ್ ಇದೆಯಾ, ಇದಿದೆಯಾ, ಹೂಸ್ ಯುವರ್ ಅಡ್ವೊಕೇಟ್, ಹೂಸ್ ಯುವರ್ CA, ವೇರ್ ಇಸ್ ಮೈ ಮನಿ, ಆಲ್ ದಿಸ್ ಯು ಪ್ಲೀಸ್ ಚೆಕ್ ದಿಸ್. ಆ್ಯಂಡ್ ಥರ್ಡ್, ಐ ಥಿಂಕ್ ಯು ಶುಡ್ ಬಿಲೀವ್ ಇನ್ ದ ಕಂಪನಿ ಯು ಆರ್ ಇನ್ವೆಸ್ಟಿಂಗ್ ಇನ್. ಸೊ ನೀವು ಯಾವ ಕಂಪನಿ ಜೊತೆಗಿದ್ದೀರಾ ಆ ಕಂಪನಿಗೆ ಯಾರು ಫೌಂಡರ್ಸು, ಅವ್ರ ಎಥಿಕ್ಸ್ ಏನು, ಆ ಕಂಪನಿ ಮೇಲೆ ನಿಮಗೆ ಟ್ರಸ್ಟ್ ಇರಲೇಬೇಕು. ಅಂದರೆ ಯಾರಿದ್ದಾರೆ ಈ ಕಂಪ್ನಿ ಹಿಂದೆ, ಸೊ ಅವ್ರ ಆಫೀಸು, ಅಲ್ಲಿ ಜನ ಯಾರು ಕೆಲಸ ಮಾಡ್ತಾಯಿದ್ದಾರೆ, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಅವ್ರು ಯಾರ ಜೊತೆಗೆ ಪಾರ್ಟ್ನರ್ ಆಗಿದ್ದಾರೆ, ಅವ್ರ ಸ್ಟ್ರಕ್ಚರ್ ಏನು. ಸೊ ಆಲ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ವೈಲ್ ಬೈಯಿಂಗ್ ಲ್ಯಾಂಡ್. ಬ್ಲೈಂಡಾಗಿ ಹೋಗ್ಬಿಟ್ಟು ಪ್ಲೀಸ್ ಹೋಗಿ ಎಲ್ಲೋ ದುಡ್ಡು ಹಾಕಿ ಮಾಡಿ ಆ ಥರ ಮಾಡಬೇಡಿ, ತುಂಬ ರಿಸ್ಕಿ ಇದೆ. ಸೊ ಯಾರಿಗೆ ಗೊತ್ತಿದೆ ಬಿಸ್ನೆಸ್ಸು ಅವ್ರ ಜೊತೆಗೆ ಹೋಗೋದು ಬೆಟರ್.